ಒಂದು ಕಡೆ ಯುದ್ಧದ ಕಾರಣಕ್ಕಾಗಿ ಜಾಗತಿಕವಾಗಿ ಅಶಾಂತಿಯ ವಾತಾವರಣ, ಜಾಗತಿಕ ವ್ಯವಸ್ಥೆಯಲ್ಲಿ ಏರುಪೇರು, ಜಾಗತಿಕ ದೈನಂದಿನ ಬದುಕಿಗೂ ಕೂಡ ಪೆಟ್ಟು ಕೊಡ್ತಾ ಇದ್ದದ್ದನ್ನು ನೋಡ್ತಾ ಇದ್ದೀವಿ. ನೀವು ಕಳೆದ 5-6 ವರ್ಷಗಳ ಈ ಬೆಳವಣಿಗೆಗಳನ್ನು ಗಮನಿಸ್ತಾ ಬನ್ನಿ. ಜಾಗತಿಕವಾಗಿ ಎಷ್ಟು ಯುದ್ಧಗಳು ಆಗೋದಕ್ಕೆ ಶುರುವಾಯಿತು. ರಷ್ಯಾ ಉಕ್ರೇನ್ ಆಯಿತು, ಅದಾದ ನಂತರ ಇದೇ ಅಮೇರಿಕಾದ ಕಾರಣಕ್ಕಾಗಿ ಇವತ್ತು ಇರಾನ್ನ ಬೆಳವಣಿಗೆಗಳನ್ನು ಅನುಭವಿಸ್ತಾ ಇದ್ದೀವಿ. ಜಾಗತಿಕವಾಗಿ ಇಂಥದ್ದೆಲ್ಲ ಬೆಳವಣಿಗೆ ಆಯಿತು. ನಮ್ಮದೇ ಭಾರತ ಮತ್ತು ಪಾಕಿಸ್ತಾನ ನಡುವೆ ಆದಂತಹ ಬೆಳವಣಿಗೆ, ಈ ಎಲ್ಲ ಯುದ್ಧದ ನಡುವೆ ಇವತ್ತು ಹವಾಮಾನ ಏರುಪೇರಾಗ್ತಾ ಇರೋದು, ಹವಾಮಾನ ವೈಪರೀತ್ಯ ಆಗ್ತಾ ಇರೋದು, ಅದು ಕೂಡ ಜಗತ್ತಿಗೆ ಒಂದು ಕಂಟಕವಾಗಿ ಪರಿಣಮಿಸ್ತಾ ಇದೆ. ಇವತ್ತು ಎಲ್ಲಿನೋ ಬಂದಿದೆ, ಎಲ್ಲಿನೋ ಕಾರಣಕ್ಕಾಗಿ ಮಳೆ ಆಗ್ತಾ ಇಲ್ಲ ಅಂತ ಅನೇಕ ದೇಶಗಳು ಬೊಬ್ಬೆ ಹೊಡಿತಾ ಇದೆ. ಇವೆಲ್ಲದರ ನಡುವೆಯೂ ಕೂಡ ಒಂದು ದೇಶ, ಯುರೋಪಿನ ಆರ್ಥಿಕತೆಯ ಜೀವನಾಡಿ ಅಂತ ಅನ್ಸ್ಕೊಂಡಿರುವಂಥ ರೈನ್ ನದಿ ಇದೀಗ ಸಂಪೂರ್ಣವಾಗಿ ಒಣಗ್ತಾ ಇದೆ ಎನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಯಾವ ರೈನ್ ನದಿಯನ್ನು ತಮ್ಮ ದೇಶದ ಆರ್ಥಿಕ ಬೆನ್ನೆಲುಬು ಅಂತ ಕರೆಸಿಕೊಂಡಿದ್ದಂಥ ಈ ರೈನ್ ನದಿ ಒಣಗಿ ಹೋಗ್ಬಿಟ್ರೆ ಅಲ್ಲಿಯ ಜನರ ಜೀವನ ಪರಿಸ್ಥಿತಿ ಏನಾಗ್ಬೋದು ಎನ್ನುವಂಥದ್ದು ಸದ್ಯಕ್ಕಿರುವಂಥ ಆತಂಕ. ಈ ಎಲ್ಲದರ ನಡುವೆ ಇದು ಯುರೋಪ್ ಪತನದ ಮುನ್ಸೂಚನೆಯ ಎನ್ನುವಂತಹ ವಿಶ್ಲೇಷಣೆಯೂ ಕೂಡ ಆಗ್ತಾ ಇದೆ. ಮುನ್ಸೂಚನೆ ಅನ್ನುವಂಥ ಒಂದು ವಿಶ್ಲೇಷಣೆ, ಇದರ ಜೊತೆಗೆ ಅಲಸ್ಕಾದಲ್ಲಿ ಹುಟ್ಟಿದಂಥ ಒಂದು ಹೊಸ ದ್ವೀಪ, ಭಾರತಕ್ಕೆ ಕಾಲಿಡ್ತಾ ಇರುವಂತಹ ಎಲ್ ನೀನೋ, ಏನಾಗ್ತಾ ಇದೆ ಪರಿಸರದಲ್ಲಿ, ಎಲ್ಲದ್ರ ಬಗ್ಗೆಯೂ ಕೂಡ ಇವತ್ತಿನ 4ನೇ ಸ್ಟೋರಿಯಲ್ಲಿ ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. ಒಣಗಿದ ನದಿ ಕಸಿದ ಯುರೋಪ್ ಆರ್ಥಿಕತೆ. ನಾವು ಇತಿಹಾಸದಲ್ಲೆಲ್ಲ ನೋಡ್ತಾ ಇದ್ವಿ, ಒಂದು ನದಿ ಇದ್ದರೆ ಅಲ್ಲಿ ಒಂದು ನಾಗರಿಕತೆ ಇರುತ್ತೆ, ನಾಗರಿಕತೆ ಉಸಿರಾಡ್ತಾ ಇರುತ್ತೆ. ನಾಗರಿಕತೆ ಹುಟ್ಟೋದೇ ನದಿ ತೀರದಲ್ಲಿ ಅಂತ ನಾವೆಲ್ಲ ಓದಿದ್ದೀವಿ. ಆ ನದಿಯ ಬತ್ತಿ ಹೋದ್ಬಿಟ್ಟ. ಈಗ ನಮ್ಮಲ್ಲಿ ಉದಾಹರಣೆ ಒಂದು ಸರಸ್ವತಿ ನದಿ ಅನ್ನೋದಿತ್ತು, ಸರಸ್ವತಿ ನದಿ ಬತ್ತಿ ಹೋಗ್ಬಿಡ್ತು. ಸರಸ್ವತಿ ನದಿ ಬತ್ತಿ ಹೋದ ನಂತರ ಒಂದು ನಾಗರಿಕತೆ, ಯಾವ ನದಿಯನ್ನು ಒಂದು ನಾಗರಿಕತೆ ನೆಚ್ಚಿಕೊಂಡಿರುತ್ತೋ ಆ ನಾಗರಿಕತೆ ಅವನತಿಯತ್ತ ಹೋಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಒನ್ಸ್ ಅಗೇನ್ ಪುನರಪಿ ಅದೇ ಆಗ್ತಾ ಇರೋದು. ಯುರೋಪ್ನ ಕೈಗಾರಿಕಾ ಜೀವನಾಡಿ ರೈನ್ ನದಿ 145 ವರ್ಷಗಳಲ್ಲಿ ಕನಿಷ್ಠ ಮಟ್ಟಕ್ಕೆ ಇಳಿದುಬಿಟ್ಟಿದೆ. ಜರ್ಮನಿಯ ಉಕ್ಕು, ರಾಸಾಯನಿಕ, ವಾಹನ ಉದ್ಯಮಕ್ಕೆ ಭಾರಿ ಪೆಟ್ಟು ಬಿದ್ದಿದೆ. ನದಿಯ ಆಳ 4 ಅಡಿಗಿಂತಲೂ ಕೂಡ ಕಡಿಮೆ ನೀರಿದೆ. ಸ್ಥಗಿತ ಹಂತದಲ್ಲಿ ಸರಕು ಹಡಗುಗಳ ಸಂಚಾರ ಇದೆ. 5,000 ಟನ್ ಸಾಗಿಸ್ತಾ ಇದ್ದಂಥ ಹಡಗುಗಳು ಕೇವಲ 1,200 ಟನ್ಗೆ ಸೀಮಿತ ಆಗ್ತಾ ಇರೋದು. ಸರಕು ಸಾಗಣೆ ವೆಚ್ಚ ದುಬಾರಿ ಆಗ್ತಾ ಇದೆ. ಇಂಧನ ಮತ್ತು ಅಗತ್ಯ ವಸ್ತುಗಳ ಬೆಲೆಯೂ ಕೂಡ ಏರಿಕೆ ಆಗ್ತಾ ಇದ್ದದನ್ನು ನೋಡ್ತಾ ಇದ್ದೀವಿ. ನಾವು 145 ವರ್ಷಗಳಲ್ಲಿ ಕನಿಷ್ಠ ಮಟ್ಟಕ್ಕೆ ಇರ್ತಾ ಇದೆ. ಅಂದರೆ ಜರ್ಮನಿಯ 80% ಕೈಗಾರಿಕಾ ಉತ್ಪನ್ನಗಳು ಇದೇ ರೈನ್ ಮಾರ್ಗದಲ್ಲಿ ಹೋಗ್ತಾ ಇತ್ತು, ರೈನ್ ನದಿಯ ಮಾರ್ಗದಲ್ಲಿ ಹೋಗ್ತಾ ಇತ್ತು. ಪರಿಣಾಮ ಇವತ್ತು ನೀರಿಲ್ಲ. ನೀರಿಲ್ಲದೆ ಇದ್ದರೆ ಈ ಆಳವಾದಂತಹ ಪ್ರದೇಶದಲ್ಲಿ 4 ಅಡಿಗಿಂತಲೂ ಕೂಡ ಅತ್ಯಂತ ಕಡಿಮೆ ನೀರು ಬಂದ ಇಂತಹ ಸಮಯದಲ್ಲಿ ವಾಣಿಜ್ಯ ಹಡಗುಗಳನ್ನು ಸಾಗಾಟ ಮಾಡೋದಾದರೂ ಎಲ್ಲಿ? ಅದಕ್ಕಾಗಿಯೇ 5,000 ಟನ್ ಸಾಗ್ತಾ ಇದ್ದಂತಹ ಈ ಮಾರ್ಗದಲ್ಲಿ ಇವತ್ತು 1,200 ಟನ್ಗೆ, ಹೆಚ್ಚು ಕಡಿಮೆ 3,800 ಟನ್ ಅಲ್ಲಿಗೆ ಕಡಿಮೆ ಆಗ್ತಾ ಇದ್ದದನ್ನು ನೋಡ್ತಾ ಇವೆ. ಆ ಪರಿಪ್ರಮಾಣದಲ್ಲಿ ಕಡಿಮೆ ಆಗ್ತಾ ಇದೆ. ಆ ಮುಖಾಂತರ ಈ ಪೂರೈಕೆಯ ಸರಪಳಿ, ಬೇಡಿಕೆ ಮತ್ತು ಪೂರೈಕೆಯ ಸರಪಳಿ ಅಂತ ನಾವೇನು ಕರಿತೀವಿ, ಅದರಲ್ಲಿ ದೊಡ್ಡ ಮಟ್ಟದ ವ್ಯತ್ಯಾಸ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇದು ಒಂದು. ಎಲ್ಲದರ ನಡುವೆ ಬತ್ತಿದ ನದಿಯಲ್ಲಿ ಮಹಾಯುದ್ಧದ ರಹಸ್ಯ ಅಡಗಿದೆ. ಏನದು? ಯುರೋಪ್ನ 2ನೇ ಅತಿ ದೊಡ್ಡ ನದಿ ಡ್ಯಾನ್ಯೂಬ್ನಲ್ಲಿ ನೀರಿನ ಮಟ್ಟವೂ ಕೂಡ ಭಾರಿ ಇಳಿಕೆ ಆಗಿದೆ. ಒಂದು ಕಡೆ ರೇನ್ ನದಿಯ ವಿಚಾರಕ್ಕೆ ನೋಡ್ಕೊಂಡು ಬಂದ್ವಿ, ಇದೀಗ ಡ್ಯಾನ್ಯೂಬ್ ನದಿಯಲ್ಲಿಯೂ ಕೂಡ ನೀರಿನ ಮಟ್ಟ ಅತ್ಯಂತ ಭಾರಿ ಪ್ರಮಾಣದಲ್ಲಿ ಇಳಿಕೆ ಆಗಿದ್ದನ್ನು ನೋಡ್ತಾ ಇದ್ದೀವಿ. ನದಿ ಆಳದಲ್ಲಿ ದ್ವಿತೀಯ ಮಹಾಯುದ್ಧ 1945ರಲ್ಲಿ ಏನು ದ್ವಿತೀಯ ಮಹಾಯುದ್ಧ ಆಯಿತು, ಆ ಮಹಾಯುದ್ಧದ ಮುಳುಗಿದ ನೌಕೆಗಳೆಲ್ಲ ಪತ್ತೆ ಆಗಿಬಿಟ್ಟಿದೆ. ಇದು ಗಮನಿಸಬೇಕಾದಂಥ ಸಂಗತಿ. ಹಂಗೇರಿ, ಸ್ಲೋವಾಕಿಯಾದಲ್ಲಿ ಅಪಾಯಕಾರಿ ಬಾಂಬ್, ಆಂಟಿ ಟ್ಯಾಂಕ್ ಮೈನ್ಗಳೆಲ್ಲ ಪತ್ತೆ ಆಗಿಬಿಟ್ಟಿದೆ. ಅಂದರೆ ಈ ನೀರಿನ ಕುಸಿತ ಆಗಿರೋ ಕಾರಣಕ್ಕಾಗಿ ನೀರಿನ ಕೊರತೆಯಿಂದ ಅಣು ವಿದ್ಯುತ್ ಸ್ಥಾವರಗಳ ಕಾರ್ಯಾಚರಣೆಗೆ ತಡೆಯಾಗಿದೆ. ವಿದ್ಯುತ್ ಬಳಕೆಯನ್ನು ಕಡಿಮೆ ಮಾಡುವಂತೆ ಜನರಿಗೆ ಸರ್ಕಾರ ತುರ್ತು ಮನವಿಯನ್ನು ಇಟ್ಟಿರೋದು. ಯುರೋಪ್ನ 2ನೇ ಅತಿ ದೊಡ್ಡ ನದಿ ಇದು, ಡ್ಯಾನ್ಯೂಬ್ ಅಂತ ಕರೀತಾರೆ. ಇಲ್ಲಿ ಹಂಗೇರಿ, ಸ್ಲೋವಾಕಿಯಾದಲ್ಲಿ ಅಪಾಯಕಾರಿ ಬಾಂಬ್ಗಳು, ಆ್ಯಂಟಿ ಟ್ಯಾಂಕ್ ಮೈನ್ಗಳು ಎಲ್ಲವೂ ಕೂಡ ಈ ಸೀಕ್ರೆಟ್ಗಳೆಲ್ಲ ಹೊರಗಡೆ ಬರ್ತಾ ಇದೆ. ಭದ್ರತಾ ಆತಂಕವನ್ನು ಹೆಚ್ಚು ಕಾಡ್ತಾ ಇದೆ. ಯಾಕಂದರೆ 2ನೇ ಮಹಾಯುದ್ಧದ ಅವಧಿಯಲ್ಲಿ ಮುಳುಗಿದ್ದಂಥ ನೌಕೆಗಳು ಇವೆಲ್ಲವೂ ಕೂಡ ಸಿಗ್ತಾ ಇದೆ. ಈ ಕಾರಣಕ್ಕಾಗಿ ಭೀಕರ ಇಂಧನ ಬಿಕ್ಕಟ್ಟು ಕೂಡ ಇದೆ. ಈ ಇಂಧನ ಬಿಕ್ಕಟ್ಟನ್ನು ಸರಿದೂಗಿಸಬೇಕು ಅನ್ನುವ ಕಾರಣಕ್ಕಾಗಿ ಈ ವಿದ್ಯುತ್ತನ್ನು ಕಡಿಮೆ ಬಳಸಬೇಕು ಅನ್ನುವಂಥ ಕಾರಣಕ್ಕಾಗಿ ಅಲ್ಲಿ ಸರ್ಕಾರ ಮನವಿಯನ್ನು ಕೂಡ ಮಾಡ್ತಾ ಇದೆ. ಇದು ಒಂದು ಬೆಳವಣಿಗೆ. ಇವೆಲ್ಲದರ ನಡುವೆ ಹಿಮನದಿ ಕರಗಿ ಹೊಸ ದ್ವೀಪ ಸೃಷ್ಟಿಯಾಗಿದೆ. ಜಾಗತಿಕ ತಾಪಮಾನಕ್ಕೆ ಸಂಪೂರ್ಣವಾಗಿ ಅಲಸ್ಕಾದ ಅಲೆಕ್ಸ್ ಹಿಮನದಿ ಕರಗಿ ಹೋಗ್ಬಿಟ್ಟಿರೋ ಘಟನೆ ಇದು. ತಾಪಮಾನಕ್ಕೆ ಕರಗಿ ಹೋಗ್ಬಿಟ್ಟಿದೆ. ಹಿಮದ ಪದರು ಕರಗಿ
ಪ್ರೊನಾಬ್ ಎನ್ನುವಂಥ ಒಂದು ಹೊಸ ದ್ವೀಪ ಸೃಷ್ಟಿಯಾಗ್ಬಿಟ್ಟಿದೆ. 40 ವರ್ಷಗಳಲ್ಲಿ 5 ಕಿಲೋಮೀಟರ್ನಷ್ಟು ಹಿಂದೆ ಸರಿದಿದೆ ಹಿಮರಾಶಿ. ಮೊನ್ನೆ ಒಂದು ಸುದ್ದಿಯನ್ನು ನೋಡಿದ್ವಿ ನಾವು. ಸಮುದ್ರದ ಮಟ್ಟ ಹೆಚ್ಚಳ ಆಗ್ತಾ ಇದೆ, ವರ್ಷ ತಾಪಮಾನ ಹೆಚ್ಚಳ ಆಗ್ತಾ ಇರುವ ಕಾರಣಕ್ಕಾಗಿ ಈ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ಅಂತ. ಹೆಂಗೆ ಅದು ಜಾಸ್ತಿ ಆಗ್ತಾ ಹೋಗುತ್ತೋ ಅದು ಜನನಿಬಿಡ ಪ್ರದೇಶಗಳಿಗೂ ಕೂಡ ಒಂದು ಎಚ್ಚರಿಕೆ ಕೊಡ್ತಾ ಹೋಗುತ್ತೆ. ಜನ ಎಲ್ಲಿ ವಾಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಎಲ್ಲ ಪ್ರಶ್ನೆಗಳ ನಡುವೆ ಇದೀಗ ಒಂದು ಹಿಮನದಿ ಕರಗಿದ್ದನ್ನು ನೋಡ್ತಾ ಇದ್ವಿ. ಇತ್ತೀಚೆಗೆ ನಾವು ಅಮರನಾಥ ಯಾತ್ರೆಯ ಬಗ್ಗೆಯೂ ಕೂಡ ನೋಡಿದ್ವಿ. ಅಮರನಾಥ ಯಾತ್ರೆ ಶುರುವಾದ ಕೆಲವೇ ದಿನಗಳಲ್ಲಿ ಶಿವಲಿಂಗ ಕರಗಿ ಹೋಗ್ಬಿಟ್ಟಿದ್ದನ್ನು ನೋಡಿದ್ವಿ. ಯಾವ ಕಾರಣಕ್ಕಾಗಿ? ತಾಪಮಾನ ಹೆಚ್ಚಳ ಆಗ್ತಾ ಇದೆ ಅನ್ನುವ ಕಾರಣಕ್ಕಾಗಿ, ಹಿಮಪಾತ ಸಂಪೂರ್ಣವಾಗಿ ಕರಗ್ತಾ ಇದೆ ಅನ್ನುವ ಕಾರಣಕ್ಕಾಗಿ. ಭಾರತದಲ್ಲೂ ಕೂಡ ಅದರ ಎಫೆಕ್ಟ್ ಆಗಿದ್ದನ್ನು ನಾವು ನೋಡಿದ್ವಿ. ಒನ್ಸ್ ಅಗೇನ್ ಇದೀಗ ಅದೇ ಪರಿಣಾಮ ಅಲೆಕ್ಸ್ ಹಿಮನದಿಯಲ್ಲಿ ಆಗಿದೆ. ಹಿಮದ ಪದರ ಕರಿಗೆ ಪ್ರೊನಾಬ್ ಎನ್ನುವಂಥ ಒಂದು ಹೊಸ ದ್ವೀಪ ಸೃಷ್ಟಿಯಾಗಿದೆ. 40 ವರ್ಷಗಳಲ್ಲಿ 5 ಕಿಲೋಮೀಟರ್ನಷ್ಟು ಹಿಮರಾಶಿ ಹಿಂಸರಿದಿದೆ. ಅಲೆಕ್ಸ್ ಸರೋವರದ ವಿಸ್ತೀರ್ಣ 45ರಿಂದ 75 ಚದರ ಕಿಲೋಮೀಟರ್ಗೆ ಏರಿಕೆಯಾಗಿದೆ. ನಾಸಾ ಉಪಗ್ರಹ ಚಿತ್ರಗಳಲ್ಲಿ ಈ ಪ್ರಕೃತಿಯ ಭೀಕರ ರಹಸ್ಯ, ಭೀಕರ ಸತ್ಯ ಸದ್ಯಕ್ಕೆ ಗೊತ್ತಾಗ್ತಾ ಇದೆ. ಆ ಮುಖಾಂತರ ಹಿಮ ಕರಿಗೆ ಮತ್ತೊಂದು ದ್ವೀಪ ಸೃಷ್ಟಿಯಾಗಿರೋ ಘಟನೆ ಇದು ಒಂದು ಬೆಳವಣಿಗೆ. ಇವೆಲ್ಲದರ ನಡುವೆ ಪೆಸಿಫಿಕ್ ಕುಗ್ತಾ ಇದೆ. ಅಮಸಿಯ ಆತಂಕ ಇದೀಗ ಕಾಡ್ತಾ ಇರೋದು ಪೆಸಿಫಿಕ್ ಮಹಾಸಾಗರ. ಯಾವ ಪೆಸಿಫಿಕ್ ಮಹಾಸಾಗರದಲ್ಲಿ ಎಲ್ ನೀನೋ ಆಗುತ್ತೆ ಅಂತ ನಾವೆಲ್ಲ ವಿಶ್ಲೇಷಣೆ ಮಾಡ್ತಾ ಇದ್ವಿ. ಹವಾಮಾನ ವೈಪರೀತ್ಯದ ಕಾರಣಕ್ಕಾಗಿ ಇದೀಗ ಅಲ್ಲಿ ಅಮಾವಾಸ್ಯೆಯ ಆತಂಕ ಕಾಣ್ತಾ ಇದೆ. ವಿಶ್ವದ ಅತಿ ದೊಡ್ಡ ಸಾಗರ ಪೆಸಿಫಿಕ್ ಪ್ರತಿ ವರ್ಷ ಕೆಲವು ಸೆಂಟಿಮೀಟರ್ ಕುಸಿತ ಆಗ್ತಾ ಇದೆ. ಇದು ಗಮನಿಸಬೇಕಾದ ಸಂಗತಿ. ಟೆಕ್ಟೋನಿಕ್ ಫಲಕಗಳ ಚಲನೆಯಿಂದ ಭೂಮಿಯ ನಕ್ಷೆ ಬದಲಾಗ್ತಾ ಇದೆ ಅಂತೆ. 20 ವರ್ಷಗಳ ನಂತರ ಏಷ್ಯಾ ಅಮೆರಿಕ ಒಂದಾಗಿ ಅಮಾವಾಸ್ಯೆಯ ಸೃಷ್ಟಿಯಂತೆ. ಹವಾಮಾನ ಮತ್ತು ಸಾಗರ ಪ್ರವಾಹಗಳಲ್ಲಿ ಮಹತ್ವದ ಬದಲಾವಣೆ ಆಗ್ಬೋದು ಎನ್ನುವಂಥ ಮುನ್ಸೂಚನೆ. ಹೀಗಾಗಿ ವಿಜ್ಞಾನಿಗಳು ಒಂದು ಎಚ್ಚರಿಕೆ ಕೊಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಂದರೆ ಸುಮಾರು 20 ಕೋಟಿ ವರ್ಷಗಳ ನಂತರ ಏಷ್ಯಾ ಮತ್ತು ಅಮೆರಿಕ ಖಂಡಗಳು ಒಂದಾಗಿ ಅಮಸಿಯಾ ಎನ್ನುವಂಥ ಒಂದು ಹೊಸ ಸೂಪರ್ ಕಾಂಟಿನೆಂಟ್ ಸೃಷ್ಟಿಯಾಗುತ್ತೆ ಅಂತ. ಇದು ತಕ್ಷಣದ ಆತಂಕ ಅಲ್ಲದೆ ಇದ್ದರೂ ಕೂಡ ಈ ಹವಾಮಾನ ವೈಪರೀತ್ಯಗಳು ಅಥವಾ ಈ ಏರಿಳಿತಗಳು ಎಲ್ಲವೂ ಕೂಡ ಕಂಟಿನ್ಯೂ ಆಗ್ತಾ ಹೋಗೋದಾದರೆ ಮುಂದಿನ ಪೀಳಿಗೆಗೆ ಇದು ದೊಡ್ಡ ಮಟ್ಟದ ಹೊಡೆತವನ್ನು ಕೊಡುತ್ತೆ, ಆತಂಕವನ್ನು ತಂದಿಡುತ್ತೆ ಎನ್ನುವಂಥ ಆತಂಕ ಸಹಜವಾಗಿದೆ. ಹೀಗಾಗಿ ಭೂಮಿಯ ದೀರ್ಘಕಾಲೀನ ಭೌಗೋಳಿಕ ವಿಕಾಸದ ಭಾಗ ಇದು. ಹವಾಮಾನ ಸಾಗರ ಪ್ರವಾಹಗಳಲ್ಲಿ ಮಹತ್ವದ ಬದಲಾವಣೆಯ ಮುನ್ಸೂಚನೆಯ ಕೊಡುವ ಜೊತೆಗೆ ಹವಾಮಾನ ವೈಪರೀತ್ಯಗಳು ಕೂಡ ಪರೋಕ್ಷವಾಗಿ ಕಾರಣ ಆಗ್ತಾ ಇದ್ದದನ್ನು ನೋಡ್ತಾ ಇದ್ದೀವಿ. ಇದೆಲ್ಲವೂ ಕೂಡ ಮನುಷ್ಯ ಪ್ರಕೃತಿಗೆ ಕೊಟ್ಟಂಥ ಕೊಡುಗೆ. ಇವತ್ತು ಪ್ರಕೃತಿ ಮನುಷ್ಯನಿಗೆ ಕೊಡ್ತಾ ಇದೆ. ಇದನ್ನು ಅದು ಯಾವುದೇ ದೇಶ ಆಗಿರಲಿ, ಭಾರತ ಆಗಿರಲಿ, ಯುರೋಪ್ ಆಗಿರಲಿ, ಫ್ರಾನ್ಸ್ ಆಗಿರಲಿ, ಮತ್ತೊಂದು ದೇಶ, ಯಾವುದೇ ದೇಶದಲ್ಲೂ ಕೂಡ ಮಾನವ ಏನು ಕೊಟ್ಟ ಅದನ್ನು ವಾಪಸ್ ಇವತ್ತು ರಿಟರ್ನ್ ತೆಗೆದುಕೊಳ್ತಾ ಇದ್ದೇವೆ. ಇವೆಲ್ಲದರ ನಡುವೆ ಭಾರತಕ್ಕೆ ಸೂಪರ್ ಎಲ್ ನೀನೋ ಕಂಟಕ. ಎಲ್ ನೀನೋ ಕಾರಣಕ್ಕಾಗಿಯೇ ಜೂನ್ ತಿಂಗಳಲ್ಲಿ ಮಳೆ ಬರಲಿಲ್ಲ, ಜುಲೈನಲ್ಲಿ ಸ್ವಲ್ಪ ಆಯಿತು, ಆಗಸ್ಟ್ನಲ್ಲಿ ಆಗುತ್ತೆ ಅಂತ ಎಲ್ಲ ಲೆಕ್ಕಾಚಾರ. ಇದೀಗ ಒನ್ಸ್ ಅಗೇನ್ ಸೂಪರ್ ಎಲ್ ನೀನೋ ಕಂಟಕ. ಪೆಸಿಫಿಕ್ ಸಾಗರದಲ್ಲಿ ಉಷ್ಣಾಂಶ ಏರಿಕೆಯಾಗಿದೆ. 150 ವರ್ಷಗಳ ದಾಖಲೆಯನ್ನು ಎಲ್ ನೀನೋ ಮುರಿದಿರುವುದು. ಭಾರತದ ಮಾನ್ಸೂನ್ ಮೇಲೆ ನೇರವಾದಂಥ ಪರಿಣಾಮ ಬೀರಿದೆ. ಮಳೆಯ ಕೊರತೆ ಭೀತಿ ಆಗ್ತಾ ಇದೆ. ಎಲ್ ನೀನೋ ಮತ್ತು ಐಒಡಿ ವಿದ್ಯಮಾನಗಳಿಂದ ಏಷ್ಯಾದಲ್ಲಿ ಉಷ್ಣಾಲಯಗಳ ತಾಂಡವಾಡ್ತಾ ಇದೆ. ಕೃಷಿ ಉತ್ಪಾದನೆ ಕುಂಠಿತ ಆಗಿದೆ. ಹಣದುಬ್ಬರ ಏರಿಕೆ ಆಗುವಂಥ ಆತಂಕ. ವಿಶ್ವ ಹವಾಮಾನ ಸಂಸ್ಥೆಯಿಂದಲೂ ಕೂಡ ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ಒಂದು ಎಚ್ಚರಿಕೆ ಕೊಡುವ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಅಂದರೆ ಎಲ್ ನೀನೋ ನಂತರ ಸೂಪರ್ ಎಲ್ ನೀನೋ. ಈ ಸೂಪರ್ ಎಲ್ ನೀನೋ ಅಂತ ಬಂದಾಗ ಏಷ್ಯಾದ ಬೇರೆ ಬೇರೆ ದೇಶಗಳದ್ದು ಪರಿಣಾಮವನ್ನು ಹೆಚ್ಚಿಸೋದು. ಈಗ ಭಾರತವನ್ನು ನಿರೀಕ್ಷೆ ಇಟ್ಟಿತ್ತು ಐಒಡಿ ಧನಾತ್ಮಕ ಆಗಿಬಿಡುತ್ತೆ. ಆ ಐಒಡಿ ಧನಾತ್ಮಕ ಆದಾಗ ನಮಗೇನಾದರೂ ಸಹಾಯ ಆಗ್ಬೋದು ಅಂತ. ಬಟ್ ಅಂತಹ ಬೆಳವಣಿಗೆಗಳ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ಹೀಗಾಗಿ ಇವತ್ತು ಅಲ್ಲಲ್ಲಿ ಸ್ವಲ್ಪ ಮಳೆ ಆಗ್ತಾ ಇದ್ದರೂ ಕೂಡ ನಾಳೆ ದೀರ್ಘಕಾಲದವರೆಗೆ ಮಳೆ ಆಗದೆ ಹೋದರೆ ಕುಡಿಯುವ ನೀರು, ಬೆಳೆಗಳಿಗೆ, ಅದಾದ ನಂತರ ಉತ್ಪಾದನೆ ಕುಂಠಿತ, ಹಣದುಬ್ಬರ ಏರಿಕೆ ಎಲ್ಲ ಸಮಸ್ಯೆಗಳನ್ನು ಕೂಡ ನಾವು ಎದುರಿಸಬಹುದಾದಂಥ ಅನಿವಾರ್ಯತೆ ಇದೆ ಅಂತ ಸದ್ಯಕ್ಕೆ ಬರ್ತಾ ಇರುವಂಥ ಡೀಟೇಲ್ಸು.